ಎಲ್ಲ ಉಪಾಧ್ಯಾಯರಿಗೂ ನನ್ನ ನಮಸ್ಕಾರ. ಈ ದಿನ ನಾನು ಒಂದು ಹೊಸ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನಿಮಗೆ ಹೇಳ್ತೀನಿ. ಹೊಸ ರೀತಿ ಅಂದರೆ ನಿಮಗೆ ಅಥವಾ ನಮಗೆ ಹೊಸ ರೀತಿಯಾಗಿ ಕಾಣಿಸ್ಬೋದು, ಆದರೆ ಇದು ಪ್ರಪಂಚದ ಅನೇಕ ಕಡೆಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಧಾನ. ನಾವು ಸಾಮಾನ್ಯವಾಗಿ ಪ್ರತಿ ಒಂದು ಪೀರಿಯಡ್ನಲ್ಲಿ ಪಾಠ ಮಾಡ್ತಕ್ಕಂಥ ವಿಧಾನವನ್ನು ನಾವು ಅನೇಕ ವರ್ಷಗಳಿಂದ ನಮಗೆ ಬರ್ತಾ ಇದೆ. ನಮಗೆ ಉಪಾಧ್ಯಾಯರುಗಳು ಕಲಿಸಿರ್ತಕ್ಕಂಥ ವಿಧಾನ, ಅದೇ ವಿಧಾನವನ್ನು ನಾವು ಇವತ್ತು ಸಹಿತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇದನ್ನು ತಪ್ಪಿಸಿ ನಾವು ಟ್ರಾನ್ಸ್ಫಾರ್ಮೇಟಿವ್ ಟೀಚಿಂಗ್ ಅಂತ ಮಾಡಬೇಕಾಗುತ್ತೆ. ಪರಿವರ್ತಕ ಬೋಧನೆ ಅಂತ ಅಂದರೆ ಏನು? ಮಕ್ಕಳನ್ನು ಸಾಮಾನ್ಯವಾಗಿ ನಾವು ಈಗ ಪ್ರತಿ ಒಂದು ಪೀರಿಯಡ್ನಲ್ಲೂ ಪಾಠ ಮಾಡಿ, ಯಾವುದೋ ಒಂದು ವಿಧಾನದಲ್ಲಿ ಪಾಠ ಮಾಡಿ ಅವರಿಗೆ ಟೆಸ್ಟು, ಪರೀಕ್ಷೆ ಇವುಗಳನ್ನು ಮಾಡ್ತಾ ಇದ್ದೀವಿ. ಹೀಗೆ ಮಾಡೋದರಿಂದ ಅನೇಕ ವರ್ಷಗಳಿಂದ ಆ ಮಕ್ಕಳು ಅದೇ ವಿಧಾನವನ್ನು ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಮತ್ತು ನಾವು ಹಾಗೆ ಪಾಠ ಮಾಡ್ತಿದ್ದೀವಿ. ಈ ಉದಾಹರಣೆಗೆ ನಾನು 1966ನೇ ಇಸ್ವಿಯಲ್ಲಿ ಒಂದು ಹಳ್ಳಿಯಲ್ಲಿ ಸಿರಿಗೆರೆಯಲ್ಲಿ ಕೆಲಸ ಮಾಡ್ತಿದ್ದೆ ಉಪಾಧ್ಯಾಯನಾಗಿ. ಅವತ್ತು ಏನು ಪಾಠ ಮಾಡಿದನೋ ಅದೇ ರೀತಿಯ ಪಾಠ ಇವತ್ತಿನ ದಿವಸ ಅಂದರೆ 65 ವರ್ಷಗಳಾದ ಮೇಲೆ ನಮ್ಮ ಅನೇಕ ಶಾಲೆಗಳಲ್ಲಿ ಅನೇಕ ಉಪಾಧ್ಯಾಯರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತಿಳಿಸ್ತಕ್ಕಂಥ ಗೌರ್ಮೆಂಟ್ನಿಂದ NPE, NEP ಮೊದಲಾದ ಎಲ್ಲ ವಿಚಾರಗಳನ್ನು ಬಿಟ್ಟಾಗೂ ಸಹಿತ ನಮ್ಮ ಒಂದು ಹೆರಿಟೇಜ್ ಅಂತ ಹೇಳ್ತೀವಲ್ಲ, ಆನುವಂಶಿಕತೆಯ ರೀತಿಯಾಗಿ ಬಂದಿರ್ತಕ್ಕಂಥ ಪಾಠವನ್ನು ನಾವು ಮಾಡ್ತಾನೇ ಇದ್ದೀವಿ. ಅದನ್ನು ತಪ್ಪಿಸಿ ಮಕ್ಕಳನ್ನು ಇಮ್ಯಾಜಿನೇಟಿವ್ ಮೈಂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಅವರ ಯೋಚನಾ ಶಕ್ತಿಯನ್ನು ಬೆಳೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮೆಥಡ್ ಇದೆ. ಅದೇನು ಮೆಥಡ್ಡು ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ. ಇಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ. ನೀವು ಪಾಠ ಮಾಡಬೇಕಾದರೆ ಮಕ್ಕಳನ್ನು ಔಟ್ ಆಫ್ ದಿ ಬಾಕ್ಸ್ನಲ್ಲಿ ಇರುವ ಉತ್ತರಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ನಿಮ್ಮ ಪ್ರಶ್ನೆ ಹೇಗಿರಬೇಕು ಅಂದರೆ, ಔಟ್ ಆಫ್ ದಿ ಬಾಕ್ಸ್ ಅಂದರೆ ನಿಮ್ಮ ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಆನ್ಸರು. ಅದು ತುಂಬ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡ ವಿಷಯ ಆಗಿರ್ಬೋದು, ಆದರೆ ಅದು ನೀವು ಹೇಳ್ಕೊಡ್ತಕ್ಕಂಥ ಪಾಠದ ಪುಸ್ತಕದಲ್ಲಿ ಇರಬಾರ್ದು ಉತ್ತರ. ಅದಕ್ಕೆ ಆ ಉತ್ತರ ತಪ್ಪಾಗಿರ್ಬೋದು ಅಥವಾ ಸರಿಯಾಗಿರ್ಬೋದು. ಅದಕ್ಕೆ ಔಟ್ ಆಫ್ ದಿ ಬಾಕ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಔಟ್ ಆಫ್ ದಿ ಬಾಕ್ಸ್ ಅಂದರೆ ನಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ ಅಥವಾ ಅಲ್ಲಿರ್ತಕ್ಕಂಥ ವಿಷಯ ಬಿಟ್ಟು ಬೇರೆ ವಿಷಯಗಳನ್ನು ನೀವು ಕಲಿಸಿರ್ತಕ್ಕಂಥ ಪಾಠದ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾಡ್ತಕ್ಕಂಥದ್ದೇ ಔಟ್ ಆಫ್ ದಿ ಬಾಕ್ಸ್ ಅಂತ. ನಾವು ದಿನನಿತ್ಯ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಬದಲಾವಣೆ ಮಾಡಬೇಕು. ಅವರು ಬಾಕ್ಸ್ ಆಫ್ ದಿ ಹೊರಗೆ ಯೋಚನೆ ಮಾಡೋ ರೀತಿಯಲ್ಲಿ ಮಾಡಬೇಕು. ಅದನ್ನು ಹೇಗೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬನ್ನಿ ನೋಡೋಣ. ನಮ್ಮ ಆನುವಂಶಿಕತೆಯಿಂದ ಅಂದರೆ ಟೀಚರ್ಸು ನಾವು ಸುಮಾರು ವರ್ಷಗಳಿಂದ ನಿಮ್ಮ ಉಪಾಧ್ಯಾಯರು, ಅವರ ಉಪಾಧ್ಯಾಯರು ಹೀಗೆ 3-4 ಜನರೇಷನ್ ತಗೊಂಡ್ರು ಸಹಿತ ನಮ್ಮಲ್ಲಿ ಪ್ರತಿ ಪೀರಿಯಡ್ನಲ್ಲಿ ಪಾಠ ಕಲಿಸೋ ವಿಧಾನ ಯಾವುದಾಗಿತ್ತು ಅಂದರೆ, ಪುಸ್ತಕವನ್ನು ಓದಿ ಹೇಳೋದು ಅಥವಾ ಚಾಕ್ ಆ್ಯಂಡ್ ಟಾಕ್ ಅಂದರೆ ಮಾತಾಡೋದು ಮತ್ತು ಬ್ಲ್ಯಾಕ್ ಬೋರ್ಡ್ನಲ್ಲಿ ಬರೆಯೋದು, ಡಿಕ್ಟೇಷನ್ ಕೊಡೋದು, ಬಾಯ್ಪಾಠ ಮಾಡ್ತಕ್ಕಂಥದ್ದು, ಟೆಸ್ಟ್ಗಳನ್ನು ಕೊಡ್ತಕ್ಕಂಥದ್ದು, ಪರೀಕ್ಷೆ ಮಾಡೋದು, ಮಾರ್ಕ್ಸ್ ಹೇಳೋದು. ಈ ವಿಧಾನಗಳು ನಮ್ಮ ತರಗತಿಯಲ್ಲಿ ಅನೇಕ ವರ್ಷಗಳಿಂದ ರೂಢಿಯಲ್ಲಿವೆ. ಇವತ್ತು ಅದು ನಡೀತಾ ಇದೆ. ಸ್ವಲ್ಪ ಬದಲಾವಣೆ ಆಗಿರೋ ಇತ್ತೀಚೆಗೆ ಅಂತ ಹೇಳಿದರೆ ವೈಟ್ ಬೋರ್ಡ್ ಯೂಸ್ ಮಾಡ್ತಕ್ಕಂಥದ್ದು, ಸ್ವಲ್ಪ ಟೆಕ್ನಾಲಜಿನ ಅಪ್ಲೈ ಮಾಡ್ತಕ್ಕಂಥದ್ದು ಇದೆ. ಅಲ್ಲಿಯೂ ಸಹಿತ ನಮ್ಮ ಪುಸ್ತಕದಲ್ಲೇ ಇರ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತಾ ಇರ್ತೀವಿ. ಈಗ ಅನೇಕ
ಶಾಲೆಗಳಲ್ಲಿ ವೈಟ್ ಬೋರ್ಡ್ ಬಂದಿದೆ, ಪ್ರೊಜೆಕ್ಟರ್ ಉಪಯೋಗಿಸ್ತಾರೆ, ಸ್ಲೈಡ್ಸ್ ಉಪಯೋಗಿಸ್ತಾರೆ. ಆದರೆ ಅದರಲ್ಲಿ ಅವರ ಪುಸ್ತಕದಲ್ಲೇ ಇರತಕ್ಕಂಥ ಒಂದು ಪಾಠದ ಮೇಲೆ ಅದೇ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳಿ ಪರೀಕ್ಷೆಯಲ್ಲಿ 100ಕ್ಕೆ 100 ನಂಬರ್ ಬರೋ ರೀತಿಯಲ್ಲಿ ಬಾಯಿಪಾಠ ಮಾಡ್ತಕ್ಕಂಥ ಕಾಲ. ಇದನ್ನು ಬಿಟ್ಟು ನಾವು ಅವರನ್ನು ಔಟ್ ದಿ ಬಾಕ್ಸ್ ಹೊರಗಡೆ ಹೋಗುವಾಗ ಮಾಡಿದರೆ ಅವರ ಯೋಚನಾ ಶಕ್ತಿ ಬೆಳೆಯುತ್ತೆ, ಅವರ ಕಲ್ಪನಾ ಶಕ್ತಿ ಬೆಳೆಯುತ್ತೆ, ಮತ್ತು ಅವರು ನಮ್ಮ ಮುಂದಿನ ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ಈ ರೀತಿಯಾಗಿ ಅಂದರೆ ಔಟ್ ಆಫ್ ದಿ ಬಾಕ್ಸ್ ಪ್ರಶ್ನೆಗಳನ್ನು ಕೇಳಬೇಕು. ನಾನು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬನ್ನಿ ಮುಂದೆ ನೋಡೋಣ. ಡೆವಲಪಿಂಗ್ ಇಮ್ಯಾಜಿನೇಷನ್ ಅಥವಾ ಕಲ್ಪನಾ ಶಕ್ತಿಯನ್ನು ಬೆಳೆಸೋದಕ್ಕೆ ಒಂದು ಸಣ್ಣ ಪಾಠದ ವಿಚಾರವಾಗಿ ನಾನು ಹೇಳ್ತೀನಿ, ಬನ್ನಿ ನೋಡೋಣ. ಇದೇ ರೀತಿಯಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು ಕ್ಲಾಸಲ್ಲಿ. 1, 2 ಅಥವಾ 3, 4 ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ನಾನು 5ನೇ ತರಗತಿಯಲ್ಲಿ ಸಸ್ಯಗಳ ವಿಚಾರ ತಿಳಿಸುವಾಗ ಕೇಳುವ ಪ್ರಶ್ನೆಗಳನ್ನು ಸ್ವಲ್ಪ ಬದಲಾವಣೆ ಮಾಡಿ ನೋಡೋಣ. ಎಲೆ ಯಾವ ಬಣ್ಣ ಇದೆ, ಹೂ ಯಾವ ಬಣ್ಣ ಇದೆ ಅಂತ ಹೇಳೋಕ್ಕೆ ಬದಲಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಗುಲಾಬಿ ಹೂವಿನ ಮೊಗ್ಗು ಹೂವಾಗಲು ಎಷ್ಟು ಗಂಟೆಗಳು ಬೇಕಾಗುತ್ತದೆ? ಈ ಪ್ರಶ್ನೆಯನ್ನು ಉತ್ತರ ಮಾಡಬೇಕಾದ್ರೆ ಹುಡುಗರು ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಹೊರಗಿರ್ತಕ್ಕಂಥ ಗುಲಾಬಿ ಗಿಡದಲ್ಲಿರ್ತಕ್ಕಂಥ ಹೂಗಳನ್ನು ಮೊಗ್ಗೆಗಳನ್ನು ನೋಡಿ ಪುಸ್ತಕದಲ್ಲಿ ಬರೆದಿಟ್ಕೊಂಡು ಮಾಡಬೇಕಾಗುತ್ತೆ. ಇದು ಔಟ್ ಆಫ್ ದಿ ಬಾಕ್ಸ್ ಪ್ರಶ್ನೆ. ಅಂದರೆ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗೋದೇ ಇಲ್ಲ. ಈ ಪ್ರಶ್ನೆಯನ್ನು ಉತ್ತರಿಸಲು ಬಾಕ್ಸ್ನ ಹೊರಗೆ ಅಂದರೆ ಪುಸ್ತಕದ ಹೊರಗೆ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡಬೇಕಾಗುತ್ತೆ. ಇದೇ ರೀತಿ ಪ್ರಶ್ನೆಗಳನ್ನು ನಾವು ಪ್ರತಿಯೊಂದು ಪಾಠಗಳಲ್ಲೂ ಮಾಡಿದರೆ, ಅಂದರೆ ಅಟ್ಲೀಸ್ಟ್ ಒಂದು ಪಾಠ ಮಾಡಿದರೆ, 5 ಪೀರಿಯಡ್ ಪಾಠವಾದರೆ 5 ಪ್ರಶ್ನೆಗಳು ಔಟ್ ಆಫ್ ದಿ ಬಾಕ್ಸ್ ಪ್ರಶ್ನೆಗಳು ಬಂದಾಗ ಮಕ್ಕಳು ತಪ್ಪೇ ಯೋಚನೆ ಮಾಡಲಿ, ಆದರೆ ಅವರು ಯೋಚನಾ ಶಕ್ತಿ ಬೆಳೆಯಲು ಅನುಕೂಲ ಆಗುತ್ತೆ, ಕಲ್ಪನಾ ಶಕ್ತಿ ಬೆಳೆಯಲು ಅನುಕೂಲ ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಮಕ್ಕಳು ಮುಂದೆ ಯಾವ ರೀತಿಯ ಕೆಲಸಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿರೋದಿಲ್ಲ, ಆದರೆ ಅವರು ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಂಡು ಕಲ್ಪನಾ ಶಕ್ತಿಯನ್ನು ಬೆಳೆಸ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಅನುಕೂಲವಾಗುತ್ತೆ ಅಂತ ಎಲ್ಲ ಪ್ರಸಿದ್ಧ ದೇಶಗಳಲ್ಲೂ ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗಳಲ್ಲಿ, ಎಸ್ಪೆಷಲಿ ಹಳ್ಳಿಯ ಶಾಲೆಗಳಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳೋದನ್ನು ಕಲಿತ್ಕೋಬೇಕು. ನಾನು ಚಿಕ್ಕ ಶಾಲೆಗಳಲ್ಲಿ ಪಾಠ ಮಾಡ್ತಕ್ಕಂಥ ಉಪಾಧ್ಯಾಯರು, ಹಳ್ಳಿಗಳಲ್ಲಿ ಪಾಠ ಮಾಡ್ತಕ್ಕಂಥ ಉಪಾಧ್ಯಾಯರುಗಳಿಗೆ ಏನು ಹೇಳ್ತೀನಿ ಅಂದರೆ, ಒಂದು ಸಾರಿ ನಿಮ್ಮ ಪಾಠಗಳಲ್ಲಿ ಪ್ರಯತ್ನ ಮಾಡಿ ಒಂದು ಔಟ್ ಆಫ್ ದಿ ಬಾಕ್ಸ್ ಕ್ವಶನ್ ಕೇಳಿ ಆ ಪ್ರಶ್ನೆಗೆ ಉತ್ತರವನ್ನು ಮಕ್ಕಳು ಏನು ಹೇಳ್ತಾರೆ ಅನ್ನೋದನ್ನು ಬರ್ಕೊಂಡು ತಪ್ಪಿದ್ರೂ ಸಹಿತ ಕ್ಲಾಸ್ನಲ್ಲಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ನಾವು ಇಂಟರಾಕ್ಟಿವ್ ಟೀಚಿಂಗ್ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳಿಗೂ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಬನ್ನಿ, ಅಥವಾ ಪ್ರತಿದಿನ ಒಬ್ಬ ಹುಡುಗನಿಗೆ ಒಂದು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಬಂದರೆ ನಿಮ್ಮ 5 ಪೀರಿಯಡ್ನಲ್ಲಿ 5 ಪ್ರಶ್ನೆಗಳಾಗುತ್ತೆ. ಹೀಗೆ ಒಂದು ತಿಂಗಳಲ್ಲಿ 25 ಪ್ರಶ್ನೆಗಳಾಗುತ್ತೆ. ಈ ರೀತಿ ಪ್ರಶ್ನೆಗಳು ನೀವು ಕೇಳ್ತಾ ಬಂದರೆ, ಔಟ್ ಆಫ್ ದಿ ಬಾಕ್ಸ್ ಕ್ವಶನ್ಸ್ ಕೇಳಿದರೆ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ, ಇಮ್ಯಾಜಿನೇಟಿವ್ ವೇ ಆಫ್ ಥಿಂಕಿಂಗ್ ಬೆಳೆಯುತ್ತೆ. ಇದು ನಮ್ಮ ಈಗಿನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಒಂದು ವಿಧಾನ. ಎಲ್ಲರೂ ಅದನ್ನು ಪ್ರಯತ್ನ ಮಾಡಿ. ಥ್ಯಾಂಕ್ ಯು.